ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ನೀವು ತಮಿಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ರೆಡ್ ಬಸ್ನಲ್ಲಿ ನೀವು ಟಿಕೆಟ್ ಯಾವ ಥರ ಬುಕ್ ಮಾಡಬೇಕಂತ, ಅದು ಕನ್ಫರ್ಮ್ ಆಗಿ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಏಕೆಂದರೆ ನಾನು ವಿಡಿಯೋ ಹಾಕಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅಲ್ಲಿ ಹೋಗಿ ನೋಡ್ಕೋಬೋದು ಯಾವ ಥರ ವಿಡಿಯೋ ಮಾಡಿದ್ದೀನಿ ಅಂತ. ನೀವೇನು ಮಾಡಬೇಕಂದ್ರೆ, ಈಗ ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ನೀವು ಸರ್ಚ್ ಮಾಡಿ, ಏನಂದರೆ ರೆಡ್ ಬಸ್ ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡಿ ಈ ಥರ ಬಂದಿದೆ. ಸರ್ಚ್ ಮಾಡಿ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಅಭಿ ಬಸ್ ಡೌನ್ಲೋಡ್ ಮಾಡಿದ್ರೆ ಅದು ಅಭಿ ಬಸ್ಗೆ ಅಷ್ಟೇ ಅಪ್ಲೈ ಆಗುತ್ತೆ. ರೆಡ್ ಬಸ್ ಅಂದರೆ ಇಲ್ಲಿ ನೀವು ರೇಷ್ಮಾ ಮತ್ತು VRL ಎಲ್ಲ ಕೂಡ ಇಲ್ಲೇ ಬರುತ್ತೆ. ಅದಕ್ಕೆ ಇದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಗೈಸ್, ನೀವು ರೆಡ್ ಬಸ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ನೀವು ಫೋನ್ಪೇದಲ್ಲಿ ಮಾಡಿದರೆ ಅಲ್ಲಿ ಕಸ್ಟಮರ್ ಸಪೋರ್ಟ್ ಸಿಗಲ್ಲ. ಅದು ಏಕೆಂದರೆ ನೀವೇನಾದರೂ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಬೇಕಂದ್ರೆ ಇಲ್ಲಿ ರೆಡ್ ಬಸ್ಸಲ್ಲಿ ನಿಮಗೆ ರಿಫಂಡ್ ಸಿಗುತ್ತೆ. ಆದರೆ ಫೋನ್ಪೇನಲ್ಲಿ ನಿಮಗೆ ಯಾವ ಥರ ಕಸ್ಟಮರ್ ಸಪೋರ್ಟ್ ಸಿಗಲ್ಲ. ಅದಕ್ಕೆ ಅದು ಅಲ್ಲಿ ಗೊತ್ತು ನಿಮಗೆ ಯಾವ ಥರ ಜರ್ನಿ ಅಂತ ಗೊತ್ತೂ ಆಗೋಲ್ಲ. ಅದಕ್ಕೆ ಗೈಸ್ ಇದರಲ್ಲಿ ಮಾಡ್ಕೊಳ್ಳಿ. ರೆಡ್ ಬಸ್ನಲ್ಲಿ ಇದು 100% ಗೌರ್ಮೆಂಟ್ ಆ್ಯಪ್ ಇದೆ. ಅದಕ್ಕೆ ಇಲ್ಲಿ ಫಾರ್ಮ್ ಅಂತ ಹಾಕಬೇಕು. ಏನಂದರೆ ಇಲ್ಲಿ ನೀವು ಯಾವ ಊರಿಂದ ಯಾವ ಊರಿಗೆ ಹೋಗ್ತಾ ಇದ್ದೀರಂತ. ನಾನು ಈಗ ಬೆಳಗಾವಿ ಅಂತ ಹಾಕ್ತೀನಿ ನೋಡಿ. ಬೆಳಗಾವಿ ಅಂತ ಹಾಕಿ ಇಲ್ಲಿ ಟು ಬೆಂಗಳೂರು ಅಂತ ಹಾಕ್ತೀನಿ, ಇಲ್ಲಾಂದರೆ ಹೈದರಾಬಾದ್ ಅಂತ ಹಾಕ್ತೀನಿ ನೋಡಿ. ಬೆಂಗಳೂರು ಹಾಕ್ತೀನಿ ನೋಡಿ ಈ ಥರ. ಹಾಗೆ ನೀವು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಜನ ಹೋಗ್ತೀರಂತ ಆ ಜನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಾಳೆ ಹೊಂಟಿದ್ದೀನಿ, ಅದಕ್ಕೆ ಟುಮಾರೋ ಅಂತ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ ಈ ಥರ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ನಿಮಗೆ ಪ್ರೈಸ್ ಸ್ವಲ್ಪ ಕಡಿಮೆ ಬೇಕಂದರೆ ಇಲ್ಲಿ ಸಾರ್ಟ್ ಆ್ಯಂಡ್ ಫಿಲ್ಟರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಗೈಸ್ ಯಾಕೋ ಕ್ಲಿಕ್ ಆಗುತ್ತಿಲ್ಲ. ಈಗ ನೋಡಿ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಬಸ್ ಟೈಪ್ ವೋಲ್ವೋ ಬಸ್ಸಸ್, AC ಬಸ್ ನಿಮಗೆ ಯಾವ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಾರ್ಟ್ ಬೈ ಅಂತ ಇದೆ, ಇಲ್ಲಿ ನೀವು ಪ್ರೈಸ್ ಲೋ ಟು ಹೈ ಅಂತ ಸೆಲೆಕ್ಟ್ ಮಾಡಿ. 106 ಬಸ್ ಅಂತ ಮಾಡಿದರೆ ಈ ಥರ ಬರುತ್ತೆ ನೋಡಿ ಗೈಸ್. ಈ ಥರ ಪ್ರೈಸ್ ಬರುತ್ತೆ 581 ಅಂತ ಗೈಸ್. ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ಗ್ರೀನ್ ಕಲರ್ ಕಾಣ್ತಿದೆಯಲ್ಲ ಆನ್ವರ್ಡ್ಸ್ ಕೆಳಗೆ, ನೀವು ಮೊದಲು ಏನು ಮಾಡಬೇಕಂದ್ರೆ 4.1 ಮೇಲೆ ಇದ್ದರೆ ಆ ಥರ ಬಸ್ನ ಬುಕ್ ಮಾಡ್ಕೊಳ್ಳಿ. ಏಕೆಂದರೆ ಇವು 3.7 ಈ ಥರದ್ದೆಲ್ಲ ಸ್ವಲ್ಪ ರೇಟಿಂಗ್ ಜಾಸ್ತಿ ಇರಲ್ಲ. ಯಾಕಂದರೆ ಈಗ ಪ್ಯಾಸೆಂಜರು ಏನು ಮಾಡ್ತಾರೆ ಅಂದರೆ, ಈ ಬಸ್ ಚೆನ್ನಾಗಿಲ್ಲ, ಸ್ವಲ್ಪ ಏನದು ಸ್ವಲ್ಪ ಸ್ಪೀಡ್ ಹೋಗಲ್ಲ ಮತ್ತು ಮೇಂಟೆನೆನ್ಸ್ ಕರೆಕ್ಟ್ ಇಲ್ಲ ಅಂತ ಈ ಥರ ರೇಟಿಂಗ್ ಕೊಡ್ತಾರೆ ನೋಡಿ. 3.8 ಇದೆ, ಇಲ್ಲಿ ನೋಡಿ 4.2 ಇದೆ. ಈ ಥರ ನೀವು ಬಸ್ನ ಬುಕ್ ಮಾಡ್ಕೊಳ್ಳಿ. ಈಗ ನೋಡಿ 4.1, ಇಲ್ಲಿ ನೋಡಿ ಲೋ ಇದೆ 1.5 ಅಂದರೆ ಇದೆ. ಇಲ್ಲೂ ಈ ಬಸ್ನಲ್ಲಿ ಏನು ಮೇಂಟೆನೆನ್ಸ್ ಇಲ್ಲ ಬಸ್ಸಿಗೆ, ಮತ್ತು ಬಸ್ ಹಳೇದು ಅಂತ ಈ ಥರ ಕಸ್ಟಮರ್ ರಿವ್ಯೂ ಕೊಟ್ಟಿರ್ತಾರೆ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ, ಇಲ್ಲಿ 4.1 ಇದೆಯಲ್ಲ, ಈ ಥರ ಬಸ್ನ ಬುಕ್ ಮಾಡ್ಕೋಬೇಕು. ಇಲ್ಲಾಂದರೆ ಇಲ್ಲಿ ನೋಡಿ 4.2 ಅಂತ ಇದೆ, ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ಥರ ಎಲ್ಲ ಸೀಟ್ ಬುಕ್ ಆಗಿದೆ. ಇದು ಲೋವರ್ ಡೆಕ್ ಅಂತ ಇದೆ ಕೆಳಗಡೆ, ಇದು ಅಪ್ಪರ್ ಡೆಕ್ ಅಂದರೆ ಮೇಲ್ಗಡೆ ಈ ಥರ ಇದೆ. ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಫಿಮೇಲ್ ಓನ್ಲಿ ಈ ಥರನೂ ಅಲ್ಲಿ ಇರುತ್ತೆ, ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಗೈಸ್, ಸಿಂಗಲ್ ಸೀಟ್ ಬೇಕಾದ್ರೆ 775 ಆಗುತ್ತೆ ಇಲ್ಲಿ, ಮತ್ತು ಡಬಲ್ ಸೀಟ್ನಲ್ಲಿ ಬೇಕಂದರೆ ಇಲ್ಲಿ ನೋಡಿ ಬಸ್ ಆಪರೇಟರ್ ಇಲ್ಲೇನೋ ಹೇಳ್ತಾ ಇದ್ದೀನಿ ನೋಡಿ ಗೈಸ್. ಬಸ್ ಆಪರೇಟರ್ ರೆಸ್ಟ್ರಿಕ್ಟ್ ಸೋಲೋ ಫೀಮೇಲ್ ಟ್ರಾವೆಲರ್ ಫ್ರಾಮ್ ಬುಕ್ಕಿಂಗ್ ಡಬಲ್ ಸೀಟ್ಸ್ ಅಂತ ಈ ಥರ. ಅದಕ್ಕೆ ಇಲ್ಲಿ 775 ಅಂತ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಕೆಳಗಡೆ ಕೂಡ ನೋಡ್ಕೋಬೋದು ಬಸ್ ಯಾವ ಥರ ಇದೆ ಅಂತ. ಈ ಥರ ಬಸ್ ಇದೆ ನೋಡಿ ಗೈಸ್ ನೋಡಿ. ಮತ್ತು ಕ್ಯಾನ್ಸಲೇಷನ್ ಪಾಲಿಸಿ ನೋಡ್ಕೊಳ್ಳಿ ಮೊದಲು. ಈಗ ನಾನು ಗೈಸ್ ನೋಡಿ ಗೈಸ್, ಈಗ ನಾವು ಇವತ್ತೇ 8 ಗಂಟೆಗೆ ಮಾಡಿದರೆ 50% ರಿಫಂಡ್ ಆಗುತ್ತೆ. ಅಂದರೆ 1775 50% ರಿಫಂಡ್ ಆಗುತ್ತೆ ಈ ಥರ. ಆದರೆ ಫೋನ್ಪೇಯಲ್ಲಿ ಯಾವುದೇ ಕಸ್ಟಮರ್ ಸಪೋರ್ಟ್ ಇರೋಲ್ಲ. ಅದಕ್ಕೆ ಇಲ್ಲಿ ನೋಡಿ ಬಸ್ ರೂಟ್ ಯಾವುದರ ಅಂದರೆ ಬೆಳಗಾವಿ, ಕಿತ್ತೂರು, ಧಾರವಾಡ, ಹುಬ್ಬಳ್ಳಿ, ಶಿಗ್ಗಾಂವ್ ಮತ್ತು ತುಮಕೂರು, ಬೆಂಗಳೂರು ಈ ಥರ ಸ್ಟಾಪ್ ಇದೆ. ಹಾಗೆ ಇಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಇಲ್ಲಿ ಸೆಲೆಕ್ಟ್ ಬೋರ್ಡಿಂಗ್ ಆ್ಯಂಡ್ ಡ್ರಾಪಿಂಗ್ ಪಾಯಿಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೀವು ಬೆಳಗಾವಿಯಲ್ಲಿ ಯಾವ ಏರಿಯಾದಲ್ಲಿ ನೀವು ಬಸ್ನ ಹತ್ತಿರ ಅಂತ ಇಲ್ಲಿ ನೋಡಿ. ಮಹಾಂತೇಶ್ ನಗರ ಅಂದರೆ ಮಹಾಂತೇಶ್ ನಗರ ಈ ಥರ ಇದೆ ಸ್ಟಾಪ್ ಇಲ್ಲಿ.
ಇಲ್ಲಿ ನೋಡಿ ನಾನು ಮಾಂತೇಶ್ ನಗರ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಬೆಂಗಳೂರಲ್ಲಿ ನೋಡಿ ಈ ಥರ ಸ್ಟಾಪ್ ಇದೆ. ನೀವು ಯಾವುದೇ ಈಗ ನೋಡಿ ಜಾಲಹಳ್ಳಿ ಕ್ರಾಸ್ ಹಾಕಿರೋ ಆಯಿತು ಮತ್ತು ನೆಲಮಂಗಲ ಹಾಕಿರೋ ಆಯಿತು, ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿದರೆ ಸಾಕು. ಅವರು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನಿಮಗೆ ಸ್ಟಾಪ್ ಮಾಡಿ ನಿಮ್ಮನ್ನ ಇಳಿಸ್ತಾರೆ. ಇಲ್ಲಿ ನೋಡಿ ನಾನು ಈಗ ಯಶವಂತಪುರ ರೈಲ್ವೆ ಸ್ಟೇಷನ್ ಅಂತ ಹಾಕ್ತೀನಿ. ನೀವು ಇದನ್ನು ಹಾಕಿ ನೀವು ಬೇರೆ ಕಡೆ ಹೇಳ್ಬೇಕಂದ್ರೂ ಅಲ್ಲಿ ಕೂಡ ನಡೆಯುತ್ತೆ ಈ ಥರ. ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕೋಕ್ಕಾಗುತ್ತೆ. ನೀವು ಯಾರು ಹೋಗ್ತಾಯಿದ್ರಲ್ಲ ಅವ್ರ ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿ, ಹಾಗೆ ಇಲ್ಲಿ ನೀವು ಇಲ್ಲಿ ಪ್ಯಾಸೆಂಜರ್ ಅಂತ ಇದೆ, ಪ್ಯಾಸೆಂಜರ್ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಬೇಕು. ಹಾಕಿದ ಮೇಲೆ ನಾನು ಈಗ ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ಮೇಲೆ ಇಲ್ಲಿ ನೋಡಿ ಸೇವ್ 10% ವಿತ್ ರೆಡ್ ಬಸ್ ಅಂತ ಇದೆ. ನೀವು ರೆಡ್ ಬಸ್ಗೆ ₹100 ಡೊನೇಟ್ ಮಾಡ್ತಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋ ಪ್ರೊಸೀಡ್ ವಿತೌಟ್ ರೆಡ್ ಬಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೀ ಕ್ಯಾನ್ಸಲೇಷನ್ ಇದ್ದರೆ ₹80 ಪರ್ ಪ್ಯಾಸೆಂಜರ್ ಆಗುತ್ತೆ. ಬೇಕಾದರೆ ಇದು ಮಾಡಿ, ಇಲ್ಲಾಂದರೆ ಡೋಂಟ್ ಆ್ಯಡ್ ಫ್ರೀ ಕ್ಯಾನ್ಸಲೇಷನ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಮಾಡಿದ ಮೇಲೆ ನೋಡಿ ಗೈಸ್, ಇಲ್ಲಿ ಟ್ರಿಪ್ ಗ್ಯಾರಂಟಿ ಅಂತ ಈ ಥರ ತೋರಿಸ್ತಿದೆ. ಡೋಂಟ್ ಆ್ಯಡ್ ಟ್ರಿಪ್ ಗ್ಯಾರಂಟಿ ಅಂತ ಹಾಕಿ ಹಾಗೆ ಈ ಥರ ಬಂದಿದೆ. ಡೋಂಟ್ ಆ್ಯಡ್ ಟ್ರಾವೆಲ್ ಇನ್ಶೂರೆನ್ಸ್ ಅಂತ ಹಾಕಿ ಹಾಗೆ ಇಲ್ಲಿ GST ಇದ್ದರೆ ನಿಮ್ಮದು GST ನಂಬರ್ ಹಾಕ್ಕೊಳ್ಳಿ ಈ ಥರ, ಇಲ್ಲಾಂದರೆ ಇಲ್ಲ. ಈಗ ನೋಡ್ಕೋಬೋದು ನೀವು ಸೀಟ್ ಇಷ್ಟು 816 ಇದೆ, ಇಲ್ಲಿ -40 ಆಗಿದೆ, 775.20 ಪೈಸೆ ಆಗಿದೆ. ಈಗ ನೀವು ಮಾಡಬೇಕಂದ್ರೆ ಪೇನು ಅಂತ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ, ಅಲ್ಲಿ ಲೋಡ್ ಆಗ್ತಿದೆ. ಲೋಡ್ ಹೋದ್ಮೇಲೆ ಗೈಸ್ ಇಲ್ಲಿ ನೋಡಿ ಏನಂದರೆ ಇಲ್ಲಿ ಕೂಪನ್ ಕಾರ್ಡ್ ನಿಮ್ಮ ಕಡೆ ಏನಾದ್ರು ಇದ್ದರೆ ಆ ಕೂಪನ್ ಕಾರ್ಡ್ನ ಇಲ್ಲಿ ಪೇಸ್ಟ್ ಮಾಡಿದ್ಮೇಲೆ ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ಪ್ರೈಸ್ ಕಡಿಮೆ ಆಗುತ್ತೆ. ನಾನು ಈಗ ಆಗಿದೆ ನೋಡಿ, ಟ್ರೈ ನ್ಯೂ ಡೀಲ್ ಅಪ್ಲೈಡ್ ಅಂತ 40% ಸೇವ್ಡ್, ಒಂದು 75 ಇದೆ ನೋಡಿ. ಈಗ ತೋರಿಸ್ತೀನಿ ನಿಮಗೆ, ಕ್ಯಾಲ್ಕುಲೇಟ್ ಮಾಡಿ ನೋಡಿ ಗೈಸ್. 875 ಇದೆ, -40 835 ಆಗಿದೆ, ಮತ್ತು ಅಲ್ಲಿ 25 ಮೈನಸ್ ಆಗಿದೆ, ಅದಕ್ಕೆ 8113 ಈ ಥರ ಪ್ರೈಸ್ ಬಂದಿದೆ. ಇಲ್ಲಿ ನೋಡ್ಕೋಬೋದು ನೀವು ನೋಡಿ ಗೈಸ್. GST ಮತ್ತು ನೀವು GST ಎಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ಏನಂದರೆ ಈಗ ಟ್ರೈನ್ ಆಗಲಿ ಮತ್ತು ಬಸ್ ಆಗಲಿ ಎಲ್ಲಿ ಬೇಕಾದರೂ GST ಮಾಡಿದ್ರೆ 38% ಅದು ಟ್ಯಾಕ್ಸ್ ತುಂಬಬೇಕಾಗುತ್ತೆ. ನಿಮ್ಮ ಕಡೆ ಏನಾದರೂ GST ನಂಬರ್ ಇದೆ ಅಲ್ಲಿ ಹಾಕಿದರೆ ನೀವು ₹38 ನಿಮಗೆ ಅಕೌಂಟ್ಗೆ ಹಾಕೋಬೋದು. ಈ ಥರ ಕೂಪನ್ ಕೋಡ್ ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಕಾರ್ಡ್, ಈ ಥರ ಗೂಗಲ್ ಪೇ ಮತ್ತು UPI ID ಹಾಕಿದರೆ ಡೈರೆಕ್ಟ್ ಈಗ ನೋಡಿ ಪೇ ಅಂತ ಹಾಕಿದರೆ ನೋಡಿ ಅದು ಡೈರೆಕ್ಟ್ ಗೂಗಲ್ ಪೇ ಬರುತ್ತೆ ನೋಡಿ ಗೈಸ್. ಯಾವ ಥರ ಅಂದರೆ ನೋಡಿ ಗೈಸ್, ಈ ಥರ ಗೂಗಲ್ ಪೇ ಡೈರೆಕ್ಟ್ ಬರುತ್ತೆ. ನೋಡಿ ಗೈಸ್, ಈ ಥರ ಬರುತ್ತೆ. ಇದನ್ನ ನೀವು ಪೇಮೆಂಟ್ ಮಾಡಿದ್ರೆ ನೋಡಿ ಗೈಸ್, ಈಗ ನೀವು ಪೇ ಮಾಡಿದರೆ ಈ ಥರ ಟಿಕೆಟ್ ಬರುತ್ತೆ ನೋಡಿ. ಅದು ಕೂಡ ತೋರಿಸ್ತೀನಿ ನಿಮಗೆ. ಬುಕ್ಕಿಂಗ್ಸ್ ನೋಡಿ, ವ್ಯೂ ಆಲ್ ಟಿಕೆಟ್ ನೋಡಿ ಗೈಸ್, ಈ ಥರ ಅದು ಒಂದು ಟಿಕೆಟ್ ಬರುತ್ತೆ. ಮತ್ತು ಇಲ್ಲಾಂದರೆ ನಿಮಗೆ ಜಿಮೇಲ್ ID ಮತ್ತು ವಾಟ್ಸಪ್ ಕೂಡ ಈ ಥರ ಒಂದು ಟಿಕೆಟ್ ಜನರೇಟ್ ಆಗಿ ತಾನಾಗೆ ಬರುತ್ತೆ ಗೈಸ್. ಸೊ ಗೈಸ್, ಈ ಥರ ನೀವು ರೆಡ್ ಬಸ್ನಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬೋದು. ಸೊ ಗೈಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟಿಕೆಟ್ ಬುಕ್ ಮಾಡಬೇಕಂದ್ರೆ ಆನ್ಲೈನ್ ಸರ್ವಿಸ್ ಸೆಂಟ್ರಿಗೆ ಹೋಗೋ ಅಗತ್ಯನೇ ಇಲ್ಲ. ಈ ವಿಡಿಯೋ ನೋಡಿದರೆ ಅವರಿಗೆ ಗೊತ್ತಾಗುತ್ತೆ ಯಾವ ಥರ ಟಿಕೆಟ್ ಬುಕ್ ಮಾಡ್ಬೇಕಂತ. ಆದಷ್ಟು ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ.